ಪ್ರಾರ್ಥನಾ ಮಾರ್ಗ. ಯೇಸುವಿನ ಬದುಕು ನಮಗೆ ತ್ಯಾಗದ ಪಾಠವನ್ನು ಕಲಿಸುತ್ತದೆ. ಶಿಲುಬೆಯ ಮೇಲೆ ಏರಿದ ಅವರು ಸ್ವಂತ ಇಚ್ಛೆಯಿಂದ ತ್ಯಾಗ ಮಾಡಿದರು. ಇತರರ ಪಾಪಗಳನ್ನು ಹೊತ್ತುಕೊಂಡರು. ನಮ್ಮ ರಕ್ಷಣೆಗಾಗಿ ತನ್ನ ಶರೀರವನ್ನು ಒಡೆಯಿಸಿದರು. ಈ ತ್ಯಾಗದೊಳಗೆ ಅಳಿದಿರುವುದು ಪ್ರೀತಿ ಅನಂತ, ಪರಮ ನಿಷ್ಠೆಯ ಸಂಕೇತ. ತಪಸ್ಸು ಕಾಲದಲ್ಲಿ ನಾವು ಕೂಡ ಯೇಸುವಿನ ಈ ತ್ಯಾಗವನ್ನು ಅನುಭವಿಸಲು ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಕೇವಲ ಮೌನವಾಗಿ ಕೂರುವುದಲ್ಲ, ಅದು ಹೃದಯದ ಆಳದಲ್ಲಿ ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಒದಗಿಸುವ ಶಕ್ತಿ. ನಾವು ತ್ಯಾಗ ಮಾಡುತ್ತಿರುವಾಗ ನಮ್ಮ ಸಾಂತ್ವನವನ್ನು ಬಿಟ್ಟು ಅಹಂಕಾರವನ್ನು ತ್ಯಜಿಸಿ ಇತರರಿಗೆ ಸೇವೆ ಸಲ್ಲಿಸಲು ಮುಂಬಡಿಗೆ ಬರಬೇಕು. ಇಂದಿನ ವಿಷಯ ತ್ಯಾಗ ಮತ್ತು ಧ್ಯಾನ, ಸ್ಯಾಕ್ರಿಫೈಸ್ ಆ್ಯಂಡ್ ಮೆಡಿಟೇಷನ್. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಸಮಯ ತ್ಯಾಗ ಮತ್ತು ಧ್ಯಾನಕ್ಕೆ ಮೀಸಲಾಗಿರುವ ಒಂದು ಪವಿತ್ರ ಕಾಲ. ತ್ಯಾಗವೆಂದರೆ ನಮ್ಮ ಇಚ್ಛೆಗಳನ್ನು ತೊರೆಯುವುದು ಮತ್ತು ದೇವರ ಮಾರ್ಗದಲ್ಲಿ ನೆಲೆಸುವುದು. ಧ್ಯಾನವೆಂದರೆ ನಮ್ಮ ಆತ್ಮವನ್ನು ದೇವರ ಮುಂದೆ ತೆರೆದಿಡುವುದು. ಮತ್ತಾಯರ ಶುಭ ಸಂದೇಶದಲ್ಲಿ ಅಧ್ಯಾಯ 6, 3ನೇ ವಾಕ್ಯದಲ್ಲಿ ನಾವು ಕೇಳುತ್ತೇವೆ, ನೀವು ನಿಮ್ಮ ದಾನವನ್ನು ಬಲಗೈ ನೀಡಿದರೆ ಎಡಗೈ ತಿಳಿಯದಿರಲಿ. ಇದು ತ್ಯಾಗದ ಸತ್ಯ ಸ್ವರೂಪವನ್ನು ತೋರಿಸುತ್ತದೆ. ನಮ್ಮ ತ್ಯಾಗ ಮತ್ತು ಸೇವೆಯನ್ನು ಗರ್ವದಿಂದ ಅಲ್ಲ, ಬಲಿಪಶುವಿನ ಶುದ್ಧತೆಯಿಂದ ಮಾಡಬೇಕು. ಧ್ಯಾನ ಮಾಡುವಾಗ ನಾವು ದೇವರ ಜೊತೆಗಿನ ಸಂಬಂಧವನ್ನು ಪುನಃಸ್ಥಾಪಿಸಿ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಬೇಕು. ಇಂದು ನಮಗೆ ಯೇಸುವಿನ ತ್ಯಾಗವನ್ನು ಯೋಚಿಸಿ ನಮ್ಮೊಳಗಿನ ಅಹಂಕಾರ, ಸ್ವಾರ್ಥ ಮತ್ತು ಕೋಪವನ್ನು ತ್ಯಜಿಸೋಣ. ಧ್ಯಾನದ ಮೂಲಕ ದೇವರೊಂದಿಗೆ ನಿಕಟರಾಗೋಣ. ತ್ಯಾಗ ಮತ್ತು ಧ್ಯಾನ ನಮ್ಮನ್ನು ಹೊಸತನದ ಬದುಕಿಗೆ ಕರೆದೊಯ್ಯಲಿ. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ತ್ಯಾಗದ ಮೂಲಕ ದೇವರೊಂದಿಗೆ ಆಳವಾಗಿ ಧ್ಯಾನಿಸೋಣ. ನಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸೋಣ. ಕ್ರಿಸ್ತನ ತ್ಯಾಗವನ್ನು ಅನುಸರಿಸೋಣ. ನಾವು ಜೀವನದಲ್ಲಿ ಏನನ್ನು ತ್ಯಜಿಸುತ್ತೇವೋ ಅದೇ ನಮ್ಮ ಧ್ಯಾನದ ದಾರಿಯನ್ನು ಉದ್ಭವಿಸುತ್ತದೆ. ನಾವು ಆಹಾರವನ್ನು ತ್ಯಜಿಸಿದಾಗ, ಮಾತುಗಳನ್ನು ನಿಯಂತ್ರಿಸಿದಾಗ, ಅಹಂಕಾರವನ್ನು ಮುರಿದಾಗ ದೇವರ ಕೃಪೆಗೆ ನಾವು ಹತ್ತಿರವಾಗುತ್ತೇವೆ. ಪ್ರಾರ್ಥನೆ. ಪ್ರಭು ಯೇಸುವೆ, ನನಗೆ ತ್ಯಾಗದ ಮನೋಭಾವ ಮತ್ತು ಧ್ಯಾನದ ಶಕ್ತಿ ನೀಡಿರಿ. ನಾನು ಇಹಲೋಕದ ಆಸಕ್ತಿಗಳನ್ನು ತೊರೆದು ನಿಮ್ಮ ದಾರಿಯಲ್ಲಿ ನಡೆಯಲು ಶಕ್ತಿ ನೀಡಿರಿ. ನನ್ನ ಜೀವನವೇ ನಿಮ್ಮ ಪ್ರೀತಿಯ ಧ್ಯಾನವಾಗಿರಲಿ. ಆಮೆನ್.